ಅಂಕೋಲದ ಕೇಣಿ ಬಂದರು ಸರ್ವೆಗೆ ವ್ಯಾಪಕವಾಗಿ ಸಾರ್ವಜನಿಕರು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಭಾರಿ ದೊಡ್ಡ ಹೈಡ್ರಾಮಾ ಸ್ಥಳದಲ್ಲಿ ಸದ್ಯಕ್ಕೆ ಆಗ್ತಾ ಇದೆ. ಜೆಎಸ್ಡಬ್ಲ್ಯೂ 4119 ಕೋಟಿ ವೆಚ್ಚದಲ್ಲಿ ಖಾಸಗಿ ಬಂದರು ಯೋಜನೆಯನ್ನ ಮಾಡಬೇಕು ಅಂತ ಅಲ್ಲಿ ಜಾಗವನ್ನು ಗುರುತು ಮಾಡುವಂತಹ ಕೆಲಸ ಆಗ್ತಾ ಇದೆ. ಬಟ್ ಯೋಜನೆ ವಿರೋಧಿಸಿ ಮೀನುಗಾರರು ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ. ಸಮುದ್ರಕ್ಕೆ ಹಾರಿ ಪ್ರತಿಭಟನಾಕಾರರು ಆತ್ಮಹತ್ಯೆಗೆ ಯತ್ನಿಸಿದಂತಹ ಘಟನೆ ಕೂಡ ಆಗಿದೆ. ಈ ವೇಳೆ 3 ಮಹಿಳೆಯರನ್ನ ಪೊಲೀಸ್ ಸಿಬ್ಬಂದಿ ರಕ್ಷಣೆ ಮಾಡಿದ್ದಾರೆ. ಸರ್ವೆ ಕಾರ್ಯ ನಿಲ್ಲಿಸದೇ ಇದ್ರೆ ಸಾಮೂಹಿಕ ಆತ್ಮಹತ್ಯೆಯ ಎಚ್ಚರಿಕೆಯನ್ನ ಕೂಡ ಅವರು ಕೊಡ್ತಾ ಇದ್ದಾರೆ. ಸದ್ಯಕ್ಕೆ ಕೇಣಿಯಲ್ಲಿ 2 ದಿನ ನಿಷೇಧಾಜ್ಞೆಯನ್ನ ಜಾರಿ ಮಾಡಲಾಗಿದೆ. ವಿಜಯ್ ಗಮನಿಸ್ತಾ ಇದ್ದೀರಾ ನೀವು. ಕೇಣಿಯಲ್ಲಿ ನಿರ್ಮಾಣವಾಗುತ್ತಿರುವಂತಹ ಗ್ರೀನ್ಫೀಲ್ಡ್ ಬಂದರನ್ನು ವಿರೋಧಿಸಿ ಸ್ಥಳೀಯ ಮೀನುಗಾರರು ಇವತ್ತು ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಅದರ ಬೆನ್ನಲ್ಲೇ ಈಗ ಜಿಲ್ಲಾಡಳಿತ ಕೂಡ ನಿಷೇಧಾಜ್ಞೆಯನ್ನು ಕೇಣಿ ವ್ಯಾಪ್ತಿಯಲ್ಲಿ ಈಗ ಹೇರಿರುವಂಥದ್ದು ನೀವು ನೋಡ್ಬೋದು. ಈ ಭಾಗದಲ್ಲಿ ಸ್ಥಳೀಯ ಮೀನುಗಾರರು ಈ ಭಾಗದಲ್ಲಿ ಈಗ ಪ್ರತಿಭಟನೆಯನ್ನು ಮಾಡ್ತಾ ಇರುವಂಥದ್ದು. ಯಾಕೆಂತಂದರೆ ಈ ಭಾಗದಲ್ಲಿ ಮೀನುಗಾರಿಕೆಗೆ ಸಾಂಪ್ರದಾಯಿಕ ಮೀನುಗಾರಿಕೆ ನಡೀತಾ ಇದೆ. ಈ ಭಾಗದಲ್ಲಿ ಬಂದರಾದರೆ ಅವೆಲ್ಲವೂ ನಶಿಸಿ ಹೋಗ್ತದೆ. ನೂರಾರು ಕುಟುಂಬಗಳು ಬೀದಿಗೆ ಬೀಳ್ತವೆ. ಅದರಲ್ಲಿಯೂ ಮಹಿಳೆಯರೇ ಮುಖ್ಯವಾಗಿ ಮೀನುಗಾರಿಕೆಯನ್ನು ಮಾಡುವಂಥದ್ದು, ಸಾಂಪ್ರದಾಯಿಕ ಮೀನುಗಾರಿಕೆಯನ್ನು ಈ ಭಾಗದಲ್ಲಿ ಮಾಡ್ತಾರೆ. ನೂರಾರು ಮನೆಗಳು ಕೂಡ ನಾಶವಾಗ್ತದೆ. ಇಂಥ ಸಂದರ್ಭದಲ್ಲಿ ಈಗ ಬಂದರನ್ನು ಮಾಡಿದರೆ ಸಾಕಷ್ಟು ಸಮಸ್ಯೆಗಳನ್ನು ಮೀನುಗಾರರು ಅನುಭವಿಸಬೇಕಾಗ್ತದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಾರವಾರದಲ್ಲಿ ಬಂದರಾಗ್ತದೆ. ಇಲ್ಲೇ ಪಕ್ಕದಲ್ಲಿಯೇ ಬೈತಕೋಲಲ್ಲಿ ಬಂದರಿದೆ. ಇನ್ನು ಹೊನ್ನಾವರದಲ್ಲಿ ಕೂಡ ಸಾಗರಮಾಲಾ ಯೋಜನೆ ಅಡಿಯಲ್ಲಿ ಬಂದರಾಗ್ತಾ ಇರುವಂಥದ್ದು. ಇಂಥದ್ರಲ್ಲಿ ಈಗ ಮತ್ತೆ ಬಂದರನ್ನು ಏನಾದರೂ ಮಾಡಿದರೆ ಮೀನುಗಾರರು ಎಲ್ಲಿ ಹೋಗಬೇಕು ಅನ್ನುವಂತಹ ಪ್ರಶ್ನೆ ಮೀನುಗಾರರದಾಗಿದೆ. ಜಿಲ್ಲಾಧಿಕಾರಿಗಳು ಸ್ಥಳಕ್ಕೆ ಬರದೇ ಇದ್ದರೆ ಈ ಭಾಗದಲ್ಲಿ ಸಮುದ್ರಕ್ಕೆ ಹಾರಿ ಜೀವವನ್ನು ತೆಗೆದುಕೊಳ್ತೀವಿ ಎನ್ನುವಂತಹ ಮೀನುಗಾರರು ಇವತ್ತು ಪ್ರತಿಭಟನೆಗೆ ನಿಂತಿರುವಂಥದ್ದು ನೀವು ನೋಡ್ಬೋದು. ಈ ಭಾಗದಲ್ಲಿ ಸಾಕಷ್ಟು ಮಹಿಳಾ ಪೊಲೀಸ್ ಸಿಬ್ಬಂದಿಗಳಿದ್ದಾರೆ. ಇನ್ನು ಈ ಭಾಗದ ನಿಷೇಧಾಜ್ಞೆಯನ್ನು ಹೇರಿರುವುದರಿಂದಾಗಿ ಈ ಭಾಗದಲ್ಲಿ ಸಾಕಷ್ಟು ಬಿಗಿ ಬಂದೋಬಸ್ತನ್ನು ಮಾಡಲಾಗಿದೆ. ಅಂಥದ್ರಲ್ಲಿ ಕೂಡ ಮಹಿಳೆಯರು ಹೆಚ್ಚಾಗಿ ಮುಖ್ಯವಾಗಿ ಇಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇರೋವಂಥದ್ದು. ಇನ್ನು ನನ್ನ ಮಹಿಳೆಯರನ್ನು ಕೂಡ ಕೇಳುತ್ತೀನಿ. ಮೇಡಮ್, ಈಗ ಬಂದರ ಯೋಜನೆ ಈಗಾಗಲೇ ಸರ್ವೆ ಕೂಡ ಬರ್ತಾ ಇರುವಂಥದ್ದು. ಅದರಲ್ಲಿ ನಿಮ್ಮ ಏನು ಆಗಬೇಕು ಅನ್ನೋದಿದೆ, ನಿಮ್ಮ ಇಚ್ಛೆ ಏನು? ನಮಗೆ ಸರ ಈಗ ವಾಣಿಜ್ಯ ಬಂದರು ನಮಗೆ ಇಲ್ಲಿ ಬೇಡ. ಯಾಕಂದರೆ ನಮ್ಮ ಮೀನುಗಾರಿಕೆಯೇ ಅವಲಂಬಿಸಿರುವಂಥ ಕುಟುಂಬಗಳು ಸುಮಾರು 5,000 ಮೇಲೆ ಕುಟುಂಬಗಳು ಇದ್ದಾವೆ ಇಲ್ಲಿ ಮೀನುಗಾರಿಕೆ ಅವಲಂಬಿಸಿ. ಇವತ್ತು ವಾಣಿಜ್ಯ ಬಂದರಾಯ್ತಂದರೆ ಮೀನುಗಾರಿಕೆ ನಶಿಸಿ ಹೋಗುತ್ತೆ. ಈಗ ಅವರು ಮೀನುಗಾರರು ಎಲ್ಲಿ ಹೋಗಬೇಕು? ಇಂಥ ವಾಣಿಜ್ಯ ಬಂದರು ಇಲ್ಲಿ ಬಂದ್ ಮಾಡಿದ ಮೇಲೆ ನಾವು ಜನ ಎಲ್ಲಿ ವಾಸ ಸ್ಥಳ ಮಾಡಬೇಕು ಅನ್ನೋದು. ನಮಗೀಗ ವಾಣಿಜ್ಯ ಬಂದರು ಬೇಡ, ವಾಣಿಜ್ಯ ಬಂದರು ಬೇಡ. ನಮ್ಮ ಮೀನುಗಾರಿಕೆ ಉಳಿಬೇಕು. ಮತ್ತು ಈಗಾಗಲೇ ಇವರು ನಮ್ಮ ಜಿಲ್ಲಾಧಿಕಾರಿಗಳು ನಮ್ಮ ಗಮನಕ್ಕೆ ತರದೆ ಸರ್ವೆ ಮಷೀನನ್ನು ಕಳಿಸ್ತಿದ್ದಾರೆ. ಅದು ಮತ್ತು ಪೊಲೀಸ್ ಬಂದೋಬಸ್ತಲ್ಲಿ ನಾವು ಅಂಥ ಇದು ಏನೋ ಇದು ಮಾಡ್ತಾ ಇಲ್ಲ. ಜನ ಶಾಂತ ರೀತಿಯಿಂದ ನಾವು ಈಗಾಗಲೇ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಅಲ್ಲ, ಇಲ್ಲಿ ಈಗ ನಿಷೇಧಾಜ್ಞೆಯನ್ನು ಜಾರಿ ಮಾಡಿದ್ದಾರೆ. ನಿಮಗೂ ಕೂಡ ಮನವಿಯನ್ನು ಮಾಡಿದ್ರು, ಯಾರು ಕೂಡ ಪ್ರತಿಭಟನೆ ಮಾಡಬೇಡಿ, ಎಲ್ಲವನ್ನು ಸರಿಪಡಿಸ್ತೀವಿ ಅನ್ನೋದು. ನಮ್ಮ ಮನವಿ ಮಾಡಲಿಲ್ಲ ಸರ್. ನಮ್ಮ ನಿಷೇಧಾಜ್ಞೆಯಾಗಿ ನಮಗೆ ಜಿಲ್ಲಾಧಿಕಾರಿಯವರು ಯಾವುದೇ ರೀತಿ ಮನವಿ ಮಾಡಿಲ್ಲ. ನಮ್ಮ ಗ್ರಾಮ ಪಂಚಾಯತಿಗೂ ಗ್ರಾಮ ಪಂಚಾಯತಿಗೂ ಕೂಡ ಈ ವಿಷಯ ತಿಳಿಸಿಲ್ಲ. ಒಂದು ಗ್ರಾಮ ಪಂಚಾಯತಿಗೂ ಕೂಡ ಮಾಹಿತಿ ಹೋಗ್ತದೆ, ಜಿಲ್ಲಾಡಳಿತಕ್ಕೆ ಮಾಹಿತಿ ಹೋಗುತ್ತೆ, ಆಮೇಲೆ ಸ್ಥಳೀಯ ಶಾಸಕರಿಗೆ ಕೂಡ ಮಾಹಿತಿ ಹೋಗ್ತದೆ. ಅಂಥದ್ರಲ್ಲಿ ನಿಮಗೆ ಯಾಕೆ ಮಾಹಿತಿ ಬರಲಿಲ್ಲ ಅಂತ ಏನಾದರೂ ನೀವು? ಸರ್, ನಾವು ಮನವಿ ಕೊಡ್ಲಿಕ್ಕೆ ಹೋದವಾಗ ಜಿಲ್ಲಾಧಿಕಾರಿ ಆಗಲಿ ತಹಶೀಲ್ದಾರ್ ಆಗಲಿ ಯಾರೇ ಆಗಲಿ ತಮಗೆ ಗಮನಕ್ಕಿಲ್ಲ, ಈ ವಾಣಿಜ್ಯ ಬಂದರ ಆಗ್ತದೆ ಅನ್ನೋದು ತಮ್ಮ ಗಮನಕ್ಕಿಲ್ಲ ಅಂತ ತಿಳಿಸಿದ್ದಾರೆ ನಾವು ಮನವಿ ಕೊಡ್ಲಿಕ್ಕೆ ಹೋದವಾಗ.